ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ರಾಮನಗರದಲ್ಲಿರೋ 1 ಎಕರೆ 14 ಗುಂಟೆ ಒಂದು ಮಾವಿನ ತೋಟ ನೋಡ್ಕೊಂಬರೋಣ. ಈ ತೋಟ ಬಂದ್ಬಿಟ್ಟು ಈ 20 ಫೀಟ್ ಮಡ್ ರೋಡ್ ಏನು ಕಾಣ್ತಾ ಇದೆ, ಈ ರೋಡಿಗೆ ಈಸ್ಟ್ ಫೇಸಿಗೆ ಬರುತ್ತೆ. ಈ 20 ಫೀಟ್ ಮಡ್ ರೋಡು ಜಸ್ಟ್ 50 ಮೀಟ್ರ್ ಮಾತ್ರ ಇದೆ. ರಿಮೈನಿಂಗ್ ಕಾಂಕ್ರೀಟ್ ರೋಡು, ಟಾರ್ ರೋಡ್ ಇದೆ. ವಿಲೇಜಿಂದ ಜಸ್ಟ್ 300 ಮೀಟ್ರ್ ಮಾತ್ರ ಈ ಪ್ರಾಪರ್ಟಿ ಇರೋದು. ಈ ಏನು ಕಾಣಿಸ್ತಿದೆ ಈ ಮಾವಿನ ತೋಟ 1 ಎಕರೆ 14 ಗುಂಟೆ ಈಸ್ಟ್ ಫೇಸಿಗೆ ರೋಡ್ ಬರುತ್ತೆ. ರೋಡ್ ಫೇಸಿಂಗು ಒಂದು 100 ಅಡಿಯಿಂದ 110 ಅಡಿವರೆಗೂ ರೋಡ್ ಫೇಸಿಂಗ್ ಬರುತ್ತೆ. ಒಟ್ಟಾರೆ ಒಂದು 40ರಿಂದ 50 ಮಾವಿನ ಮರಗಳು ಬರ್ತವೆ. ಜನರಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿಗೆ ನಮ್ಮ ಕೆಂಗೇರಿಯಿಂದ 42 ಕಿಲೋಮೀಟರ್ ಆಗುತ್ತೆ. ನಮ್ಮ ರಾಮನಗರ ಬಸ್ ಸ್ಟಾಪಿಂದ ಕೇವಲ 7.5 ಕಿಲೋಮೀಟರ್ ಆಗುತ್ತೆ. ಕಂಪ್ಲೀಟ್ ಟಾರ್ ರೋಡು, ಲಾಸ್ಟ್ 50 ಮೀಟ್ರ್ ಮಾತ್ರ ಮಡ್ ರೋಡ್ ಇದೆ. ಅಂಟಿಲ್ ಪ್ರಾಪರ್ಟಿ ಟಾರ್ ರೋಡ್ ಇದೆ ಆಲ್ಮೋಸ್ಟು. ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಬೆಂಗಳೂರಿಂದ ಜಸ್ಟ್ 40-45 ಮಿನಿಟ್ಸ್ ಜರ್ನಿ ಅಲ್ಲಿ ತೋಟ ಬೇಕು ಅನ್ನೋರಿಗೆ ಸೂಟಬಲ್ ಆಗಿರುತ್ತೆ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ಸಪ್ರೇಟ್ ಪೋಡಿ ಆಗಿ ಸಪ್ರೇಟ್ RTC ಇದೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 2.5 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಪರ್ ಕುಂಟ 2.5 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಮಾವಿನ ಸೀಸನ್ ಮುಗ್ದೋಗಿರೋದ್ರಿಂದ ಯಾವುದೇ ರೀತಿ ಮಾವಿನ ಹಣ್ಣುಗಳಿಲ್ಲ. ಯಾಕಂದರೆ ಕಮೆಂಟ್ ಹಾಕ್ಬೇಡಿ ಮಾವಿನ ಹಣ್ಣು ಇಲ್ಲ ಅಂದ್ಬಿಟ್ಟು. ಒಟ್ಟಾರೆ 40ರಿಂದ 50 ಮಾವಿನ ಮರಗಳು ಬರ್ತವೆ. ಒಟ್ಟು 54 ಗುಂಟೆ ಜಾಗ ಇದು. ಹೇಳಿದ್ನಲ್ಲ, ಈಸ್ಟ್ ಫೇಸಿಗೆ ರೋಡ್ ಬರುತ್ತೆ. ರೋಡ್ ಫೇಸಿಗೆ 115 ಅಡಿ ಇದೆ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೇನಾದ್ರು ಡೀಟೇಲ್ಸ್ ಪೆಂಡಿಂಗ್ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.